ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಕೊಡುಗೆಯ ಬಗ್ಗೆ ಭಾಳ ಸುದೀರ್ಘವಾಗಿ ಮಾತಾಡಿದ್ರಿ ನೀವು. ಇದು ಯಾವುದು ಅಮಿತ್ ಶಾ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ವಾ? ಯಾಕೆ ಒಂದೊಂದು ಪೂರ್ಣಾವಧಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜಯೇಂದ್ರ ಅವ್ರನ್ನ ಯಾಕೆ ಘೋಷಣೆ ಮಾಡೋದಕ್ಕೆ ಯಾಕೆ ಎಷ್ಟು ತಡ ಮಾಡ್ತಿದ್ದಾರೆ ಸರ್? ಒಂದು ಮಾಡಿಬಿಟ್ರೆ ಮುಗಿತಪ್ಪ. 7 ರಾಜ್ಯಗಳದ್ದು ಮಾಡಿದ್ರು, ಕರ್ನಾಟಕದ ಬಗ್ಗೆ. ನಾನು ರಾಜಕಾರಣಕ್ಕೆ ಬಂದಾಗ ರಾಜನಾಥ್ ಸಿಂಗು, ಯಶವಂತ್ ಸಿಂಗು, ಉಮಾ ಭಾರತಿ, ಸುಷ್ಮಾ ಸ್ವರಾಜ್ ಬಹಳ ದೊಡ್ಡ ದೊಡ್ಡ ನಾಯಕರು, ಅರುಣ್ ಜೇಟ್ಲಿ ಅಂತವರು, ಅವ್ರ ಜೊತೆ ನಿಕಟ ಸಂಪರ್ಕ ಯಡಿಯೂರಪ್ಪನವ್ರಿಗೆ. ಯಡಿಯೂರಪ್ಪನವರ ವರ್ಚಸ್ಸು, ವ್ಯಕ್ತಿತ್ವ, ಅವ್ರ ಸಂಘಟನೆ ಸಾಮರ್ಥ್ಯ ಅದನ್ನ ನೋಡಿ ಎಲ್ಲವನ್ನೂ ಗೌರವ ಕೊಟ್ಟಿದ್ದಾರೆ ಯಡಿಯೂರಪ್ಪನವರಿಗೆ. ಅವರು ಸಹ ಸ್ವೀಕಾರ ಮಾಡಿ ಪಕ್ಷ ಸಂಘಟನೆ ಮಾಡಿ. ವಿಜಯೇಂದ್ರ ಕಿರಿಯ ವಯಸ್ಸಿನಲ್ಲಿದ್ದರು, ನಮ್ಮ ನಾಯಕರು ಅವಕಾಶ ಕೊಡ್ತಾರೆ. ರಾಷ್ಟ್ರೀಯ ನಾಯಕರು ನೋಡಿ ಸರ್, ಅಮಿತ್ ಶಾ ಚಾಣಕ್ಯ, ಹೋಮ್ ಮಿನಿಸ್ಟ್ರು, ಅವ್ರಿಗೆಲ್ಲ ಮಾಹಿತಿ ಇರುತ್ತೆ. ಕಾಲ ಕೂಡಿ ಬರ್ಬೇಕು ಸರ್ ಎಲ್ಲದಕ್ಕೂ. ಓಕೆ, ಕಾಲ ಪಕ್ವ ಆಗ್ಬೇಕು. ಒಂದೇ ಸರಿಗೆ ನಾವು ಈಗಲೇ ಬೇಕು ಅಂತಲ್ಲ, ಆರಿಸಿ ಊಟ ಬಿಸಿ ಇರುತ್ತೆ, ಅದನ್ನು ಊಟ ಮಾಡಿದರೆ ನಾಲಿಗೆ ಸುಡುತ್ತೆ, ಅವ್ರ ಟೇಸ್ಟ್ ಏನೂ ಗೊತ್ತಾಗಲ್ಲ. ಅದಕ್ಕೆ ತಣ್ಣಗಾಗಲಿ ಅಂತ ಆರಿಸಿ ಊಟ ಮಾಡ್ಬೇಕಂತಾರೆ. ಹಾಗಾಗಿ ವಿಜಯೇಂದ್ರ ಅವರು ಚಿಕ್ಕ ವಯಸ್ಸಿನಿಂದ ಸಂಘಟನೆ ಮಾಡಿದ್ರೆ ಎಲ್ಲ ಮಾಹಿತಿ ಇದೆ. ಯಾವ ಸಂದರ್ಭದಲ್ಲಿ, ಯಾವ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಸಂತೋಷ್ಜಿಯವರು, ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿರ್ತಾರೆ. ಸಂಗ್ರಹಿಸಿಲ್ಲ ಅಂತ ನಾನು ಹೇಳಲ್ಲ. ನಾನೇನು ಹೇಳಿದ್ರು ಕೇಳ್ತಾರೆ, ಅಥವಾ ಪರವಾಗಿ ಹೇಳಿದ್ರೆ ವಿರುದ್ಧವಾಗಿ ಹೇಳಿದ್ರೆ ಕೇಳ್ತಾರೆ. ಯಾವ ಕಾಲಘಟ್ಟದಲ್ಲಿ ಯಾವ ನಿರ್ಣಯವನ್ನು ಮಾಡಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಹಂಗಾಗಿ ನಮಗೆ ತಾಳ್ಮೆನೂ ಇದೆ. ಎಸ್.